ನಮಸ್ಕಾರ ಸ್ನೇಹಿತರೆ, ವಟಾಣಿ ಕಾಳಿನ ಉಪ್ಪಿಟ್ಟು ಹೆಂಗೆ ಮಾಡೋದು ಬರ್ರಿ ಅಲ್ಲ. ಭಾಳ ರುಚಿ ಇರ್ತೈತೆ ರೀ. ಉಪ್ಪಿಟ್ಟು ಅಂದ ತಕ್ಷಣ ನಮ್ಮ ಹಿಡ್ದಾಗ ಹೇಳ್ತೀವಿ, ಮಕ ಸಿಂಜರಿಸ್ಬಿಡ್ತೇವೆ ನಾವು ಉಪ್ಪಿಟ್ಟ ಅಂತ ಹೇಳ್ತೇವೆ. ಬಟ್ ಅದು ಆರೋಗ್ಯಕ್ಕೂ ಬಹಳ ಒಳ್ಳೇದೈತ್ರಿ. ಗ್ಯಾಸ್ ಮೇಲೆ ಬಾಳ್ಗಿ ಇಡೋದೈತಿ, ಎಣ್ಣೆ ಹಾಕ್ರಿ. ಉದುರು ಮಾಡಿದ್ರೆ ಭಾಳ ಟೇಸ್ಟ್ ಬರ್ತೈತೆ ಒಬ್ಬೊಬ್ಬರಿಗೆ. ನಾವು ಉದುರು ಉಪ್ಪಿಟ್ಟು ಮಾಡತ್ತೀನಿ. ಉಳ್ಳಾಗಡ್ಡಿ ಹೆರ್ಚ್ಕೊಂಡಿರೋ ಉಳ್ಳಾಗಡ್ಡಿನ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ವಟಾಣಿಕಾಳು ಎಲ್ಲ ರೆಡಿ ಮಾಡಿಟ್ಕೊರಿ. ಸಾಸಿವೆ ಜೀರಿಗೆ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಚಟಪಟ ಸೌಂಡ್ ಬರ್ಬೇಕ್ರಿ. ಅದು ಬಂದ ತಕ್ಷಣ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ರಿ. ಹಸಿ ವಾಸನೆ ಹೋಗುತ್ತಾನ ಸ್ವಲ್ಪ ಚಮಚಿನ ಸ್ವಲ್ಪ ಅಲ್ಲಿಗಾಡಿಸ್ಬಿಡ್ರಿ. ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕ್ರಿ ಅದು. ಸೊ ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ರಿ. ಸ್ವಲ್ಪ ನೀರಿನಂಶ ಇರಬಾರ್ದ್ರಿ. ಇತ್ತಂದ್ರೆ ಸ್ವಲ್ಪ ವಾಸನೆ ಬರ್ತೈತಲ್ಲ, ಅಂದ್ರೆ ಮತ್ತೆ ತಿನ್ನಾಕ ಮನಸ್ಸಾಗಂಗಿಲ್ಲ ಅದು. ಸೊ ಈ ರೀತಿ ಮಾಡಿದ ತಕ್ಷಣ ವಟಾಣಿ ಕಾಳು ಹಾಕ್ಬಿಡ್ರಿ. ತೊಯ್ಸಿಟ್ರು ಬರ್ತೈತಿ, ಅಥವಾ ಈಗ ಹಸಿ ವಟಾಣಿ ಸೀಸನ್ ಐತಿ, ಅದನ್ನು ಹಾಕಿದ್ರೂ ಬರ್ತೈತ್ರಿ. ಒಂದು ದೊಡ್ಡ ಟೊಮೆಟೊ ತೊಗೊಂಡನಿ, ಕರಿಬೇವು ಐತಿ, ಕರಿಬೇವು ಹಾಕೇನ್ರಿ. ಹಾಕಿ ಚಂದ ಕಲಸ್ರಿ. ಸ್ವಲ್ಪ ಬಾಡು ಮಟ ಅರಿಶಿನ, ಉಪ್ಪು, ಒಂದು ಸ್ವಲ್ಪ ಸಕ್ಕರೆ ಹಾಕ್ರಿ. ಯಾಕಂದ್ರೆ ಮನ್ಯಾಗ ಮಕ್ಳು ಇರ್ತಾವಲ್ಲ, ಸ್ವಲ್ಪ ಸಿಹಿ ಅನ್ಸಿದ್ರೆ ತಿಂತಾವ್ರಿ ಅವು. ಬೇಕಂದ್ರೆ ಹಾಕೋಬೋದು, ಬ್ಯಾಡ ಅಂದ್ರೆ ನಡಿತೈತಿ. ಅರಿಶಿನ ಅಂತೂ ಕಂಪಲ್ಸರಿ ಹಾಕಬೇಕಾಕೈತಿ ರವಾದ ಉಪ್ಪಿಟ್ಟಿಗೆ. ಬಾಂಬೆ ರವದ ಉಪ್ಪಿಟ್ಟಾದ್ರೆ ನಡಿತೈತ್ರಿ. ವೈಟ್ ಕಲರ್ ಮಾಡ್ಕೋಬೇಕು ಅನಿಸಿರ್ತೈತಿ. ಇದು ಗೋಧಿ ರವದ್ದಲ್ಲ, ಸ್ವಲ್ಪ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಯಾಕಂದ್ರೆ ವಟಾಣಿ ಕಾಳು ಅದನ್ನು ನೆನೆಸಿರ್ತೈತಲ್ಲ, ಸ್ವಲ್ಪ ಅದು ಬೇಯಬೇಕಾಗತ್ತೆ ಉಪ್ಪಿಟ್ಟಿಂದ್ರಾಗ. ಯಾಕಂದ್ರೆ ರವೆ ಹಾಕಿದ ಕೂಡ ಪಟಕ್ನ ಆಗಿಬಿಡ್ತೈತ್ರಿ ಅದು. ಸೊ ಕುದಿಯಾಕ ಕುಂತೈತೆ ನೋಡ್ರಿ. ಒಂದು 10 ನಿಮಿಷ ಕುದಿಯಾಕ ಬಿಟ್ಟಿದ್ದೆ ನಾನು. ಸೊ ರವೆ ಹಾಕಿ ಚಂದಾಗ ಕಲಸ್ಬಿಡ್ಬೇಕ್ರಿ. ಕಾಳು ಗೀಳು ಚಂದ ಬೈ ತುಂಬ ಕಾಳು ಬರ್ಬೇಕು ನೋಡ್ರಿ, ಅಂದ್ರೆ ಟೇಸ್ಟ್ ಬೇರೆ ಚೇಂಜ್ ಆಗಿಬಿಡ್ತದೆ ಅದು. ದಿನ ಸಾದಾ ಉಪ್ಪಿಟ್ಟು ತಿನ್ನೋದಕ್ಕೂ ಸ್ವಲ್ಪ ಕಾಳು ಹಾಕಿ ತಿನ್ನೋದಕ್ಕೂ ಭಾಳ ಡಿಫ್ರೆನ್ಸ್. ಹುಡುಗರಿಗೂ ಸ್ಪೈಸಿ ಇದ್ರೆ ತಿಂತಾವ, ಹೌದಿಲ್ರಿ. ಹಸಿರು ಕಲರಿಂದ ಕಾಣ್ಬೇಕಂತಂದ್ರೆ ನಮ್ಮ ಕೊತ್ತಂಬರಿ ಚಲೋ ಇರ್ಬೇಕು ಮೊದಲು. ಅವಲಕ್ಕಿ ಕೊತ್ತಂಬರಿ ನೋಡ್ರಿ. ಬಿಸಿ ಉಪ್ಪಿಟ್ಟು ರೆಡಿ ಆಗೈತಿ. ಒಂದೊಂದು ಬಟ್ಲಾಗ ಹಾಕಿ ಕೊಟ್ಬಿಟ್ರೆ ಇದನ್ನ ನೋಡೇ ಹುಡುಗರು ತಿನ್ನೋಕೆ ಆಸೆ ಪಡ್ಬೇಕು ನೋಡ್ರಿ. ಹಂಗೆ ಬಿಸಿ ಇದ್ದಾಗ ತಿಂದುಬಿಟ್ರಿ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತ್ರಿ, ಭಾಳ ರುಚಿ ಕೊಡ್ತೈತಿ. ಉಪ್ಪಿಟ್ಟು ಅಷ್ಟ ದೇಹಕ್ಕೆ ಆರೋಗ್ಯನೂ ಕೊಡ್ತೈತ್ರಿ. ನೀವು ಮಾಡಿರಿ, ಹೆಂಗೈತಿ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಸ್ನೇಹಿತರೆ. ನಾನಂತರೂ ನನಗರ ಹೊಟ್ಟೆ ಎಸಕುಂತೈತಿ. ಬಿಸಿ ಉಪ್ಪಿಟ್ಟು ಒಂದು 2 ತಾಟು ಜಡ್ದೆ ಬಿಡೋದು. ನಮಸ್ಕಾರ ರೀ.